ಘಂಟಸಾಲ ಅಂಡ್ ಪದ್ಯಭಾಗ ಕೆನಾಟ್ ಬಿ ಸಪರೇಟ್. ಇಡೀ ವಿಶ್ವದಲ್ಲಿ ಯಾರಾದರೂ ಪದ್ಯಭಾಗವನ್ನು ಹಾಡಬೇಕಾದ್ರೆ ಓನ್ಲಿ ಘಂಟಸಾಲ. ರೌದ್ರ, ಭೀಭತ್ಸ, ಭಯಾನಕ, ಕರುಣರಸ ಎಲ್ಲವೂ ಒಂದು ಸ್ವರದಲ್ಲಿ ಬರಬೇಕು ಅಂದರೆ ಏಕೈಕ ವ್ಯಕ್ತಿ ಘಂಟಸಾಲ. ಇದು ನಾನು ಹೇಳ್ತಾ ಇಲ್ಲ. One Mr. Khan from North India, I will read his article, Sadeep Beda. So now ಸತ್ಯಹರಿಶ್ಚಂದ್ರದಲ್ಲಿ ಆ ಪದ್ಯಭಾಗ ಕೊನೆಯ ಸನ್ನಿವೇಶ ಚಂದ್ರಮತಿ ಶಿರಚ್ಛೇದನೆ ಆಗೋ ಸಂದರ್ಭದಲ್ಲಿ ಆ ಹಾಡು ಪದ್ಯ, ಅದರಲ್ಲಿ ಕರುಣರಸ, ಭೀಭತ್ಸ, ರೌದ್ರ ಎಲ್ಲವೂ ತುಂಬಿದೆ. I will explain this, how difficult this is. ಇದು ಬರೆದಿರೋರು ಹುಣಸೂರು ಕೃಷ್ಣಮೂರ್ತಿ, ಸಂಗೀತ ಯಾಕೆ ಗೊತ್ತಾ? ಸತ್ಯಹರಿಶ್ಚಂದ್ರ, ಮ್ಯೂಸಿಕ್ ಡೈರೆಕ್ಟರ್ NDR ನಾಗೇಶ್ವರ ರಾವ್, ಒನ್ ಆಫ್ ದ ಗ್ರೇಟೆಸ್ಟ್ ಕಾಂಪೋಸರ್ ಶಿವಶಂಕರಿ. ಸೊ ಅವನು ಬರೆಯಂಗಿಲ್ಲ ನಾವು. ಸೊ ಈ ಪದ್ಯ ತಾಳಿ ಕಟ್ಟಿದ ಕೈಲೆ ತರುಣಿ ಕಂಠವ ಕೊಯ್ಲೆ ಏನಿದಂತಹ ಶೂಲೆ ವಿಧಿಯಲಿ ರವಿವಂಶ ಧರ್ಮ ಆಟತ್ರಾಣಶೀಲಗನ ತೊರೆದು ನಾನಿಂದು ಶ್ರೀಹಚ್ಯ ಕೈಲೆ ಅನುರಾಗ ಅಭಿಮಾನ ಅನುರಾಗ ತೊರೆದೀಗ ಪಾಷಾಣದಂತಾಗಿ ಕರುಣ ನೀಡಿ ಆಗು ಹೋಗುಗಳೆಲ್ಲ ಶಿವನಾನತಿಯೆಂದು ಸ್ಥಿರವಾಗಿ ಸ್ವೀಕರಿಸಿ ನಡಿವೆನೆಂದು ಸರ್ವಧರ್ಮಾಟ ಕಾಮ ಮೋಕ್ಷಗಳಿಗೆಲ್ಲ ಅರ್ಧವಾಗಿನಿಯಾದ ಅರ್ಧಾಂಗಿತಲಯ ಕಡೆದು ನಿನ್ನ ಪಾದಾರದಿಂದ ಗಲಿಗೆ ಇದೋ ಸಮರ್ಪಿಸುವನು ಸ್ವೀಕರಿಸೋ ದೇವಾ. The most difficult rendition because ಇದರಲ್ಲಿ ರೌದ್ರ, ಭೀಭತ್ಸ, ಕರುಣ ಎಲ್ಲಿಂದ ಬರುತ್ತೆ? ಹಾಗೂ ಹೋಗಲೆಲ್ಲ ಶಿವನಾನತಿಯೆಂದು ಸ್ಥಿರವಾಗಿ ಸ್ವೀಕರಿಸಿ ನಡಿವೆನೆಂದು ಅದರ ಸ್ಥಾಯಿ ಬಂದರು. ಸರ್ವಧರ್ಮಾಟ ಕಾಮ ಮೋಕ್ಷಗಳಿಗೆಲ್ಲ ಅರ್ಧವಾಗಿನಿಯಾದ ಅರ್ಧಾಂಗಿತಲಯ ತಾರಾಸ್ಥಾಯಿ ಹೋದರು. ಕಡೆದು ನಿನ್ನ ಪಾದಾರವಿಂದಗಳಿಗೆ ಇವೋ ಸಮರ್ಪಿಸುವೆನು ಸ್ವೀಕರಿಸೋ ದೇವಾ. ದಿಸ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಆಫ್ ಪದ್ಯಭಾಗ. ಅಲ್ಲಿ ಭಾವ ಎಕ್ಸ್ಪ್ರೆಷನ್ ಕರೆಕ್ಟ್ ಆಗಿರಬೇಕು, ತಾರಾಸ್ಥಾಯಿಗೆ ಹೋಗಬೇಕು, ಮಧ್ಯಮಕ್ಕೆ ಬರಬೇಕು, ಮತ್ತೆ ಅದಕ್ಕಿಂತ ಕೆಳಗಡೆ ಬರಬೇಕು. ಅನ್ಇಮ್ಯಾಜಿನಬಲ್ ವಾಯ್ಸ್. ಇದನ್ನು ನಾವು, ಇದು ತೆಲುಗಲ್ಲಿ ಬಂದಿದೆ, ಬಟ್ ಕನ್ನಡ ಇಸ್ ಅ ಸೂಪರ್ ಹಿಟ್. ರಾಜ್ಕುಮಾರ್ ಹ್ಯಾಸ್ ಡನ್ ಎಕ್ಸಲೆಂಟ್ ಜಾಬ್. ಸೊ ಬಟ್ ಆದರೆ ತೆಲುಗಲ್ಲಿ ಸ್ವಲ್ಪ ಟ್ರೈ ಮಾಡ್ತೀನಿ, ಯಾಕಂದ್ರೆ ನೀವು ಕೇಳಿಲ್ಲ. ತಾಳಿ ಕಟ್ಟಿನ ಚೇತ ತರುಣಿ ಕಂಠము దృంచు వింత యోగము నాకు విధి విధించిన్ రవివంశ ధర్మంబు ఆటత్రాణశీలంబు వదలి శ్రీహత్య సంప్రాప్తమాయే అనురాగ అభిమానం అనుమాత్రంబు లేక నా హృదయంబు ఘనశిలాకృతిని గాంచే ఎల్ల కర్మలు ఇక ఈశ్వర ప్రియ
ಪ್ರೀತಿಗೇಯನಿ ಆಗು ಹೋಗುಗಳೆಲ್ಲ ಶಿವನ ನದಿಯೆಂದು చింతమీడి ధైర్యం వహించి సర్వధర్మార్థ కామ మోక్షములయందు అర్ధవాగిని అయిన అర్ధాంగి శిరము కడకు ఖండించి నీ పాద కమలములకు ఇదే సమర్పించదను స్వీకరించుము దేవా. సింగల్ గడ్డులో తెలుగాలి.